ಸೋಲು ಕೇವಲ ಒಂದು ನಿರ್ಧಾರ. ನೀವು ನಿಲ್ಲಿಸುವಿರಾ ಅಥವಾ ಮುಂದೆ ಹೋಗುವಿರಾ? ಜೀವನ ಒಂದು ರೇಸಿನಂತೆ. ಕೆಲವರು ಆರಂಭದಲ್ಲಿ ವೇಗವಾಗಿ ಓಡುತ್ತಾರೆ, ಕೆಲವರು ನಿಧಾನವಾಗಿ ಮತ್ತು ಕೆಲವರು ಮಧ್ಯಮ ಗತಿಯಲ್ಲಿ ಸಾಗುತ್ತಾರೆ. ಆದರೆ ವಿಜಯವು ಎಂದಿಗೂ ಶುರುದಲ್ಲಿ ಇಲ್ಲ, ಅದು ಹೋರಾಟದಲ್ಲಿ ಬರುತ್ತದೆ. ಆದಿತ್ಯ ಎಂಬ ಯುವಕನು ಹಳ್ಳಿಯೊಬ್ಬಲ್ಲಿ ಜನಿಸಿದ. ಜೀವನ ಅವನಿಗೆ ಸುಲಭವಾಗಿರಲಿಲ್ಲ. ತಂದೆ ತಾಯಿಯೇ ಹೋರಾಟದಲ್ಲಿದ್ದರೆ ಆದಿತ್ಯ ತನ್ನ ಕನಸುಗಳನ್ನು ನಂಬುತ್ತಿದ್ದ. ಅವನು ದೊಡ್ಡ ವ್ಯಕ್ತಿಯಾಗಬೇಕು ಎಂಬ ಕನಸು ಹೊಂದಿದ್ದ, ಆದರೆ ಸುತ್ತಲೂ ಎಲ್ಲಾ ಜನರು ಅವನು ಸಾಧ್ಯವಿಲ್ಲ ಎಂದು ಹೇಳುತ್ತಿದ್ದರು. ಒಂದು ದಿನ ಶಾಲೆಯಿಂದ ಬರುವ ಸಮಯದಲ್ಲಿ ಅವನು ಹಳ್ಳಿಯ ಹೊರಬಾದರಿಯಲ್ಲಿ ನೆಲಕ್ಕೆ ಬಿದ್ದ ಕಲ್ಲನ್ನು ನೋಡಿದ. ಇದು ಕೇವಲ ಕಲ್ಲು ಎಂದು ಹಲವರು ಹೇಳಿದರೂ ಆದಿತ್ಯ ಅದರಲ್ಲಿ ಪ್ರೇರಣೆಯನ್ನು ಕಂಡನು. ನೋಡು, ಈ ಕಲ್ಲು ಕೂಡ ಹೊತ್ತಿನಲ್ಲಿ ಚೀಲಕ್ಕಿಂತ ಹೆಚ್ಚು ತೂಕವನ್ನು ತಾಳುತ್ತದೆ. ನಾನು ನನ್ನ ಕನಸುಗಳ ತೂಕವನ್ನು ತಾಳಬಲ್ಲೆ ಎಂದು ಅವನು ಮನಸ್ಸಿನಲ್ಲಿ ಹೇಳಿದರು. ಆದಿತ್ಯ ತನ್ನ ದಿನಚರಿಯನ್ನು ಬದಲಾಯಿಸಿಕೊಳ್ಳಲು ನಿರ್ಧರಿಸಿದ. ಬೆಳಿಗ್ಗೆ ಎದ್ದು ಓಡಲು ಆರಂಭಿಸಿದ. ಹೊಸ ವಿಷಯಗಳನ್ನು ಕಲಿತುಕೊಳ್ಳಲು ಸಮಯ ಮೀಸಲಿಟ್ಟುಕೊಂಡ. ಮೊದಲ ದಿನಗಳಲ್ಲಿ ನೋವು ಮತ್ತು ಸೋಲು ಅವನನ್ನು ಹಿಂಸೆ ಹಾಕಲಿಲ್ಲ. ಆದರೆ ಆದಿತ್ಯ ನಿಲ್ಲಿಸಲಿಲ್ಲ. ಪ್ರತಿದಿನ ಒಂದಷ್ಟು ಹೆಚ್ಚು ಪ್ರಯತ್ನಿಸಿದ. 1 ತಿಂಗಳ ನಂತರ ಹಳ್ಳಿಯವರು ಗಮನಿಸಿದ್ದು, ಅವನು ತುಂಬಾ ಬದಲಾಗಿದ್ದಾನೆ. ಆದಿತ್ಯನು ಹೊಸ ಪ್ರತಿಭೆಯನ್ನು ಪಡೆಯುತ್ತಿದ್ದ. ಮನಸ್ಸು ದೃಢವಾಗುತ್ತಿತ್ತು, ದೇಹ ಗಟ್ಟಿಯಾಗುತ್ತಿತ್ತು. ಎಲ್ಲರಿಗಿಂತ ಬೇಗನೆ ಫಲ ಕಾಣಬೇಕೆಂದು ಆಶಿಸಿದರೂ ಆದಿತ್ಯ ತಿಳಿದುಕೊಂಡಿದ್ದು ಏನೆಂದರೆ, ಸೂಕ್ಷ್ಮ ಪ್ರಗತಿಗಿಂತ ದೊಡ್ಡ ಜಯ ಅತಿ ಹೆಚ್ಚು ಮುಖ್ಯ. ಆದಿತ್ಯಗೆ ಮೊದಲ ಬಾರಿಗೆ ದೊಡ್ಡ ಸವಾಲು ಬಂದದ್ದು ಒಂದು ಹಳ್ಳಿಯ ಹಸುವನ್ನು ಕಟ್ಟಲು ಸಹಾಯ ಮಾಡುವ ಸಂದರ್ಭ. ಅವನು ಹಸುವನ್ನು ಸರಿಯಾದ ಸ್ಥಳಕ್ಕೆ ತರುವಲ್ಲಿ ವಿಫಲವಾಗಿದ್ದ, ಆದರೆ ಅವನು ಬೇಸರಗೊಂಡಿಲ್ಲ. ಮತ್ತೆ ಪ್ರಯತ್ನಿಸಿದ, ಸೋಲಿನಿಂದ ಕಲಿತ. ತೀವ್ರ ಪ್ರಯತ್ನದಿಂದ ಕೊನೆಗೆ ಯಶಸ್ವಿಯಾದ. ಹಸುವನ್ನು ಸ್ಥಳಾಂತರಿಸಿ ಜನರನ್ನು ಆಶ್ಚರ್ಯಚಕಿತರನ್ನಾಗಿ ಮಾಡಿದ. ಆದಿತ್ಯ ಮನಸ್ಸಿನಲ್ಲಿ ತೋಚಿತು, ಸೋಲು ನಮ್ಮ ಪರವಾಗಿ ನಡೆಯುತ್ತದೆ, ಆದರೆ ನಿಲ್ಲಿಸಬೇಡ. ನಿಲ್ಲಿಸಿದರೆ ಸೋಲು ನಿಜವಾಗುತ್ತದೆ. ಹಳೆ ಹಳ್ಳಿ ಜನರಿಗೂ ಪ್ರೇರಣೆ ಆಯಿತು. ಅವರು ಆದಿತ್ಯನನ್ನು ನೋಡಿ ತಮ್ಮ ಕನಸುಗಳನ್ನು ಅನುಸರಿಸಲು ಧೈರ್ಯಗೊಂಡರು. ಆದಿತ್ಯನು ಸಣ್ಣ ಹಳ್ಳಿಯಲ್ಲಿಯೇ ಪ್ರೇರಣೆಯ ಸಂಕೇತವಾಗಿದ್ದ. ಅವನ ಕಥೆಯಲ್ಲಿಯೇ ಒಬ್ಬ ಪಾಠ. ಜೀವನದಲ್ಲಿ ಪ್ರತಿದಿನ ಹೊಸ ಸವಾಲು ಬರುತ್ತದೆ. ನೋವು, ಸೋಲು, ಕಷ್ಟ ಎಲ್ಲವೂ ನಿಮ್ಮ ಹೋರಾಟದ ಭಾಗ. ಆದರೆ ನಿಲ್ಲಿಸುವವರು ಸೋತು ಹೋಗುತ್ತಾರೆ. ಧೈರ್ಯವಿರುವವರು, ಪ್ರತಿದಿನ ಒಂದಷ್ಟು ಹೆಚ್ಚಿನ ಪ್ರಯತ್ನ ಮಾಡುವವರು ಕೊನೆಗೆ ಗೆಲ್ಲುತ್ತಾರೆ. ನೀನು ನಿಲ್ಲಿಸಬೇಡ. ಸೋಲು ತಾತ್ಕಾಲಿಕ, ಪ್ರಯತ್ನ ಶಾಶ್ವತ. ಸೋಲಿನಿಂದ ಕಲಿತು ಮುಂದೆ ಹೆಜ್ಜೆ ಹಾಕು. ಜೀವನ ಕೇವಲ ಗುರಿಯಲ್ಲ, ಪ್ರಯತ್ನದಲ್ಲಿಯೇ ಸಂತೋಷ. ಆದಿತ್ಯನಂತೆ ನಿನ್ನ ಜೀವನವು ಎಲ್ಲರಿಗೂ ಪ್ರೇರಣೆಯಾಗಲಿ. ವಿಡಿಯೋದಲ್ಲಿರುವ ವಿಷಯ ಯಾವುದೇ ವ್ಯಕ್ತಿಗೆ ಸಂಬಂಧಪಟ್ಟಿಲ್ಲ. ಮನರಂಜನೆ ಮತ್ತು ಪ್ರೇರಣೆಗೆ ಮಾತ್ರ ಮಾಡಲಾಗಿದೆ. ವಿಡಿಯೋ ಇಷ್ಟವಾದರೆ ಲೈಕ್, ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತಷ್ಟು ಉತ್ತಮ